ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಯಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಚಪಾತಿಗಂತೂ ಸೂಪರಾಗಿರ್ತದೆ, ಚಪಾತಿಗೆ ರೈಸ್ಗೆ ಅಂತೂ ಸೂಪರಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಇಷ್ಟು ಬಟಾಣಿ ತಗೊಂಡಿದ್ದೀನಿ. ಇದು ಫ್ರೋಝನ್ ಬಟಾಣಿ, ಫ್ರೀಝರಲ್ಲಿ ಇಟ್ಟಿದ್ದದ್ದು, ಹಸಿ ಬಟಾಣಿ ಅಲ್ಲ ಇದು. ಹಸಿ ಬಟಾಣಿನೂ ಬೇಕಾದ್ರೆ ಹಾಕೋಬೋದು. ನಾನಿಲ್ಲಿ ಒಂದು 3 ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಆದಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ಬಟಾಣಿ ಯಾವ ಸೈಜ್ ಐತೆ ಆ ಸೈಜ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೂಕೋಸು ಹಾಕ್ಕೊಂಡು ಅಂದರೆ ಕಾಲಿಫ್ಲವರ್ ಹಾಕ್ಕೋತಾ ಇದ್ದೀನಿ. ಎಲ್ಲ ತರಕಾರಿನೂ ಹಾಕ್ಕೋಬೋದು ಇದಕ್ಕೆ. ಬದನೆಕಾಯಿ ಒಂದ್ಬಿಟ್ಟು ಬೇರೆ ಯಾವ ಬದನೆಕಾಯಿ, ಕುಂಬಳಕಾಯಿ ಅಂತ ಐಟಮ್ ಬಿಟ್ಟು ಬೇರೆ ಬೇರೆ ತರಕಾರಿಗಳಿರ್ತವೆ. ಬೀನ್ಸು, ಆಮೇಲೆ ಕ್ಯಾಪ್ಸಿಕಮ್ಮು ಸೇರಿಸಿದ್ದೀನಿ. ಬೀನ್ಸ್ ಹಾಕ್ಕೋಬೋದು, ಬೀನ್ಸ್ ಇರಲಿಲ್ಲ. ಚೆನ್ನಾಗಿರ್ತದೆ. ಇದನ್ನು ಫಸ್ಟು ನೀರಲ್ಲಿ ಬೇಯಿಸ್ಕೋಬೇಕು, ಉಪ್ಪು ಹಾಕ್ಬಿಟ್ಟು. ನಾನು ಕಾಲಿಫ್ಲವರ್ನ ಬಿಸಿ ನೀರು ಹಾಕಿ ಕ್ಲೀನ್ ಮಾಡಿ ಆಮೇಲೆ ಇದ್ರೊಳಗಡೆ ಹಾಕಿರೋದು. ನಾನು ಫಸ್ಟೇ ಗೋಬಿನ ಬಿಸಿನೀರಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೆ, ಏಕೆಂದರೆ ಹುಳ ಇರುತ್ತೆ ಅದರಲ್ಲಿ. ಆ ಗ್ರೇವಿಗೆ ಏನೇನು ಬೇಕು ಅಂದರೆ, ಇಲ್ಲಿ ನಾನು ಒಂದು 5 ಈರುಳ್ಳಿ ತಗೊಂಡಿದ್ದೀನಿ ನೋಡಿರಿ. ಬರೀ ಗ್ರೇವಿಗೆ ಈರುಳ್ಳಿ, ಗೋಡಂಬಿ ಅಷ್ಟೇ, ಬೇರೆ ಏನೂ ಇಲ್ಲ ಇದಕ್ಕೆ. ಇದನ್ನು ಉದ್ದ ಕಟ್ ಮಾಡಿ, ಇದು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿನೇ ನಮಗೆ ರುಚಿ ಕೊಡೋದು. ಚೆನ್ನಾಗಿ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಂದು 7 ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಸೈಜಲ್ಲಿ. ಅದನ್ನು ಪೇಸ್ಟ್ ಮಾಡ್ಕೋತೀನಿ ನೋಡಿ. ಒಂದು ಕೈ ಹಿಡಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ನೈಟೇ ನೆನೆಸ್ಬಿಡ್ಬೇಕಾಯಿತು, ಯಾಕೆಂದರೆ ಅವರು ನೈಟ್ ನೆನೆಸಿಟ್ಟಿರಲಿಲ್ಲ. ಅವ್ರಿಗೆ ಐಡಿಯಾ ಇರಲಿಲ್ಲ ಇದನ್ನು ಮಾಡ್ತೀವಿ ಅಂತ. ಅದಕ್ಕೆ ನಾನು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋದು. ಅದನ್ನು ಹಾಕ್ತೀನಿ ಅದರೊಳಗಡೆ. ಇವಾಗ ಬೇಯಿಸೋಕೆ ಹಾಕೋದಿಲ್ಲ, ಅದು ಗ್ರೇವಿಗೆ ಹಾಕ್ತೀನಿ ನೋಡಿ. ಇವಾಗ ಒಂದು 10 ನಿಮಿಷ ತರಕಾರಿ ಬೆಂದಿದೆ. ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀರು ಬಗ್ಗಿಸ್ಬಿಟ್ಟು ತಣ್ಣೀರು ಹಾಕ್ತಾಯಿದ್ದೀನಿ. ಏಕೆಂದರೆ ಇದು ಕಲರ್ ಚೇಂಜ್ ಆಗಬಾರ್ದು. ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು, ತಣ್ಣೀರು ಸ್ವಲ್ಪ ತಣ್ಣಗಾಗಬೇಕು ಅದು, ಅದಕ್ಕೆ ತಣ್ಣೀರು ಹಾಕಿದ್ದೀನಿ ನೋಡಿರಿ. ಇವಾಗ ಬೇರೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇರಲಿ ನೋಡಿ. ಇದು ಈ ಕಲರ್ ಬಂತು ನೋಡಿ. ಈರುಳ್ಳಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಎಣ್ಣೆ ಇಲ್ಲಿ ಬಿಸಿ ಆಯಿತು. ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಬಿರಿಯಾನಿ ಸ್ಪೈಸಿ ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಬಿರಿಯಾನಿದು ನಾವು ಏನು ಹಾಕ್ತೀವಿ ಅದನ್ನು ಹಾಕ್ಕೋಬೋದು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದು ಅಂಗಡಿಯಿಂದಲೇ ತರಿಸಿಟ್ಬಿಡ್ತಿರ್ತಾರೆ. ಫ್ರೆಶ್ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿರ್ತದೆ, ಆದರೆ ಅವರು ಅಂಗಡಿಯಿಂದಲೇ ತರಿಸಿಟ್ಬಿಡ್ತಾರೆ. ಇವಾಗ ಖಾರಕ್ಕೆ ತಕ್ಕಂತೆ ನಮಗೆ ಖಾರ ಎಷ್ಟು ಬೇಕು ಅಂದರೆ, ಒಂದು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪುಡಿ, ಒಂದು 1/4 ಸ್ಪೂನಷ್ಟು ಅರಶಿನ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದಲ್ಲ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಯಿಸೋದೇನು ಬೇಡ, ಎಣ್ಣೆಲಿ ಬೇಗ ಬೆಂದೋಗುತ್ತೆ ಕ್ಯಾಪ್ಸಿಕಮ್ಮು ನೋಡಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ರುಬ್ಬಿದ್ದೀನಿ ನೋಡಿ. ಈ ಥರ ಬರೀ ಈರುಳ್ಳಿ, ಗೋಡಂಬಿ ಅಷ್ಟೇ, ಬೇರೆ ಏನೂ ಇಲ್ಲ ಇದು. ಇವಾಗ ಇದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಆಯಿಲ್ ಒಳಗಡೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಟಿದ್ದೆ, ಅದಕ್ಕೆ ಒಂದು ಕೈಯಲ್ಲಿ ಇದು ಮಾಡ್ತಾಯಿದ್ದೀನಿ, ಶೂಟ್ ಮಾಡ್ತಾಯಿದ್ದೀನಿ. ಇವಾಗ ಅದೇ ಮಿಕ್ಸಿಗೆ ಒಂದು 5 ಟೊಮೊಟೊ ತೊಗೊಂಡಿದ್ದೆನಲ್ಲ, ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಏಕೆ ಗ್ರೇವಿ ಬೇಕಲ್ಲ ತರಕಾರಿಗೆ, ಅದಕ್ಕೆ ಇವಾಗ ಅದನ್ನು ಅದರೊಳಗಡೆ ಸೇರಿಸಿ ಇದು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರ್ತದೆ. ರೊಟ್ಟಿ ಚಪಾತಿಗಂತೂ ಸೂಪರಾಗಿರ್ತದೆ. ನೀವು ಒಂದು ಸಲ ಮಾಡಿ ನೋಡಿ. ಇಲ್ಲ, ಇದು ಗೀ ರೈಸ್ ಇರ್ತಲ್ಲ, ಗೀ ರೈಸು ಅಂಥ ಐಟಮ್ಗೂ ಚೆನ್ನಾಗಿರ್ತದೆ ಸೈಡ್ಗೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಆಮೇಲೆ ತರಕಾರಿ ಹಾಕಬೇಕಾದ್ರೂ ನಾವು ಉಪ್ಪು ಹಾಕಿರ್ತೀವಲ್ವ, ಅದು ನೋಡ್ಬಿಟ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಮಿಕ್ಸಿ ತೊಳೆದ್ಬಿಟ್ಟು ಅದೇ ನೀರು ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಹೆಚ್ಚು ಮಾಡ್ಕೋಬೇಕು. ಇದನ್ನು ಜಾಸ್ತಿ ತೆಳು ಮಾಡ್ಕೊಬಾರ್ದು, ಸ್ವಲ್ಪ ತಿಕ್ಕಾಗಿರಬೇಕು, ಇದು ಗಟ್ಟಿಯಾಗಿರಬೇಕು ನೋಡಿ. ಇವಾಗ ತರಕಾರಿ ಬೆಂದಿತ್ತಲ್ಲ, ಇವಾಗ ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಈ ತರಕಾರಿನ ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಇವಾಗ ಉಪ್ಪು ಖಾರ ಎಲ್ಲ ಇವಾಗ ತರಕಾರಿಗೆ ಹಿಡಿಬೇಕಲ್ಲ, ಒಂದು 5 ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ಅವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ, ಯಾಕೆಂದರೆ ಆಲ್ರೆಡಿ ಬೆಂದಿದೆ ತರಕಾರಿ, ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಜಾಸ್ತಿ ಬೇಯಿಸಿದ್ರೆ ಹೂಕೋಸೆಲ್ಲ ಒಡೆದೋಗುತ್ತೆ ನೋಡಿ. ಇದಕ್ಕೆ 1 ಪ್ಯಾಕೆಟ್ ಪನ್ನೀರ್ ತಗೊಂಡಿದ್ದೀನಿ. ಪನ್ನೀರ್ನೂ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಅದರೊಳಗಡೆ ಸೇರಿಸ್ತೀನಿ. ತುಂಬಾ ಚೆನ್ನಾಗಿರ್ತದೆ ಪನ್ನೀರ್. ಮಧ್ಯದಲ್ಲಿ ಪನ್ನೀರ್ ಸಿಕ್ಕಿದ್ರೆ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಒಂದು ಫುಲ್ ಪ್ಯಾಕೆಟ್ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕೋಬೋದಾಯಿತು. ಕಸ್ತೂರಿ ಮೇಥಿ ಇರಲಿಲ್ಲ, ಖಾಲಿಯಾಗಿತ್ತು ನೋಡಿ. ಒಂದೇ 1 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ.
ಎಷ್ಟು ಘಮ ಘಮ ಅಂತ ಇತ್ತು ಗೊತ್ತಾ, ಸಖತ್ತ ಟೇಸ್ಟ್ ಇತ್ತು, ಸೂಪರ್ ಇತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾರು ಅರ್ಧಂಬರ್ಧ ವೀಡಿಯೋ ನೋಡಿಬಿಡಿ, ಅವಾಗ ನಿಮ್ಗೆ ಅರ್ಥ ಆಗೋದಿಲ್ಲ. ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ಯಾವ ಥರ ಮಾಡಿದ್ದೀವಿ ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗೋದು. ನೋಡಿ ಫೈನಲಿ ರೆಡಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಫ್ರೆಶ್ ಕ್ರೀಮ್ ಹಾಕ್ತೀನಿ. ಫ್ರೆಶ್ ಕ್ರೀಮ್ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಲನ್ನು ಕೆನೆ ಇರ್ತದಲ್ಲ ಅದನ್ನೇ ಫ್ರೆಶ್ ಕ್ರೀಮ್ ಥರ ಮಾಡ್ಕೊಂಡು ಹಾಕೋಬೋದು. ರುಚಿ ಅಂತೂ ಸಖತ್ತಾಗಿರ್ತದೆ. ನೋಡಿ ಹಾಲಿನ ಕೆನೆ ಇರ್ತದಲ್ಲ, ನೀವೇನಾರು ಎತ್ತಿಟ್ಟಿದ್ರೆ ಮಿಕ್ಸಿಲಿ ಒಂದೇ ಒಂದು ರೌಂಡು, ಸ್ವಲ್ಪ ಜಾಸ್ತಿ ಇರಬೇಕು ಹಾಲಿನ ಕೆನೆ, ಅದನ್ನ ಹಾಕಿ ಸ್ವಲ್ಪ ಒಂದು ರೌಂಡ್ ಈ ಥರ ಮಾಡಿ ಮಿಕ್ಸಿ ಅದರೊಳಗೆ ಮೇಲೆ ಹಾಕಿದ್ರಂತೂ ಸಖತ್ತಾಗಿರ್ತದೆ. ಇವಾಗ ಒಂದು ಕಸ್ತೂರಿ ಮೇಥಿ ಹಾಕಬೇಕಾಯ್ತು, ಅದ್ರ ಖಾಲಿಯಾಗಿತ್ತು. ನೋಡಿ ಎಷ್ಟು ಇವಾಗ ರೆಡಿ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂದರೆ ಗ್ರೇವಿ ಸೂಪರ್ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಲೈಕ್ ಕೊಡೋದಂತೂ ಮರಿಬೇಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.